ಅನಗಲ್ ಫೈಟರ್ ಪ್ರಾಪರ್ ಅನಗಲ್ದಣ್ಣ. ಮರಿ ಕುರಿಯಿಂದ ನಿಮ್ಮ ಹತ್ರ ಐತಣ್ಣ ಮರಿ? ನೋಡಿ ಮರಿ ಕುರಿಯಿಂದನೂ ಇವ್ರ ಹತ್ರನೇ ಐತಂತೆ ಅಣ್ಣ. ಮರಿ ಕುರಿಯಿಂದ ಎಂಟಲ್ವರೆಗೆ ಎಷ್ಟು ಕಣ ಆಗಿರ್ಬೋದಣ್ಣ? ನಾಲ್ಕಲ್ಲೇನು ಬೈಕಿಂಗ್ ಕಣ ಆಗೈತಣ್ಣ? ಅಣ್ಣ ಎಂಟಲ್ ಅಣ್ಣ ಕೊಣ್ಣೂರಲ್ಲ ಈಗ 2025 ಆಯ್ತಲ್ಲ ಹಾಕೊಂಡ್. ಸೊ ನೋಡಿ ಇದು ಕೊಣ್ಣೂರು ಕಣದಲ್ಲಿ ಬುಲೆಟ್ ಬೈಕ್ ಆಗೈತೆ ಅಂತ ನೋಡ್ರಿ. ಸೊ ಮರೀದು ಇದೆ ಪ್ರಾಪರ್ ನೋಡ್ಕೊಂಡಿರಿ ಅಣ್ಣ. ಎಂಟಲ್ಲಿಗೆ ಬಂದು ಎಷ್ಟು ತಿಂಗಳಾಯ್ತಣ್ಣ? 9 ತಿಂಗಳಾಯ್ತು. ಈಗ ಅಣ್ಣ ಇದು ಅಲ್ಲಿಂದ ಎಷ್ಟು ಕಿಲೋಮೀಟರ್ ಅದ ಹೊನ್ನಾಳಿ ಇಲ್ಲಿಗೆ? 120 ಕಿಲೋಮೀಟರ್. ಈಗ ಅಲ್ಲಿಂದ ಇಲ್ಲಿಗೆ ಮರಿ ಹಾಕೊಂಡ್ ಬಂದಿದ್ರಲ್ಲ ಈಗ ಮರಿಗ ಜಾಸ್ತಿ ಸುಸ್ತಾಗದ ಆ ಥರ ಏನಾರು ಆಗ್ತದಣ್ಣ? ಹಾಂ ಹೌದಣ್ಣ. ಅಣ್ಣ ಫೈನಲ್ ಅಲ್ಲಿ ಯಾವ ಮರಿ ಅಣ್ಣ ಆಡಿದ್ದು ಕೊಣ್ಣೂರಲ್ಲಿ? ಇದು ಬಲರಾಮ್ ಕುಟ ಒಂದು ಬಚ್ಚ ಬಿದ್ದಿತ್ತು. ಹಾಂ ಅದ್ರ ಕುಟ 15 ರೌಂಡ್ ಆಯ್ತು. ಹಾಂ ಆಮೇಲೆ ಫೈನಲ್ ಜಾಲ ಬಿತ್ತು. ಹಾಂ ಜಾಲಗೆ 2 ಹೊತ್ತ ಹಚ್ಚಿ ತಕ್ಕೊಂಡು ಕೂಡ್ಲಿಗೆ ಜಲದ ಮೇಲೆ 2 ಹೊಡ್ತ ಆಡಿಸಿರೋಣ. ಸೊ ನೋಡಿರಿ ಫೈನಲ್ ಕೊಣ್ಣೂರು ಕಣದಲ್ಲಿ ಆಡಿತ್ತಲ್ಲ ಕೂಡ್ಲಿಗೆ ಜಲದ ಮೇಲೆ ಇದೇ ಮರಿ ಆಡಿದ್ದು. ಒಂದು 2 ಹೊಡ್ತ ಆಡಿ ತಕ್ಕಂದಿದಾರಂತೆ ಅಣ್ಣ. ಕೂಡ್ಲಿಗೆ ಜಲ ಇವತ್ತಿಲ್ಲ ಆಗ್ತಾರಂತ ಏನೋ ನ್ಯೂಸ್ ಐತಣ್ಣ. ಆಗ್ತಾರಂತ ನಿಮ್ಗೆ ಕಾನ್ಫಿಡೆನ್ಸ್ ಐತೆ? ಗೊತ್ತಿಲ್ಲ ಅಣ್ಣ. ನಿಮ್ಮ ಮರಿ ಮೇಲೆ ಕಾನ್ಫಿಡೆನ್ಸ್ ಐತಣ್ಣ ಅದಕ್ಕೆ ಹಾಕಿದ್ರಣ್ಣ. ಅಣ್ಣ ಈಗ ನಿಮ್ಮ ಮರಿನ ಇಷ್ಟು ಕೊಣ್ಣೂರು ಕಣದಲ್ಲೆಲ್ಲ ಸೆಕೆಂಡಲ್ಲಿ ಆಗೈತಣ್ಣ. ಈಗ ಹಾಕಿದ ಇದ್ಮೇಲೆ ಎಲ್ಲಿ ಮಟ್ಟ ಕೇಳಿದ್ರಣ್ಣ ನಿಮ್ಮ ಹತ್ರ ಬಂದ ಮೇಲೆ? ನಮ್ಮ ಕಡೆ 15 ಲಕ್ಷ ಮಟ್ಟ ಕೇಳಿದ್ರು. 15 ಲಕ್ಷದ ಮಟ್ಟ ಕೇಳಿದ್ರೆ ಕೊಡಲ್ಲ ಅಂತಂದ್ರಣ್ಣ ನೀವು? ಹಾಂ. ಸೊ ನೋಡ್ರಿ ಇದನ್ನ ಆಲ್ಮೋಸ್ಟ್ ಮರಿನ 15 ಲಕ್ಷದ ಮಟ್ಟನ ಕೇಳಿದಾರಂತೆ, ಕೊಡಲ್ಲ ಅಂತ. ಸೊ ಕುರಿ ಫೀಲ್ಡ್ ಹಂಗೆ ಒಂದ್ಸರಿ ಅಟ್ಯಾಚ್ ಆದರೆ ಕೆಲವರು ಬಿಸ್ನೆಸ್ ಥರ ಮಾಡ್ತಾರೆ, ಇನ್ನು ಕೆಲವರು ಮನೆ ಮಕ್ಳ ಥರ ಸಾಕ್ತಾರೆ. ಸೊ ಇವ್ರದ್ದು ನೋಡ್ರಿ ಮರಿ ಕೊಡಲ್ಲ ಅಂತ ಅವರು. ಕೊಣ್ಣೂರು ಕಣದಲ್ಲಿ ಸೆಕೆಂಡ್ ಪ್ಲೇಸ್ ಅವರು ಆ ರೇಟಿಗೆ ಹೋದ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಣ್ಣ ನಿಮ್ಮ ಹತ್ರ ಕುರಿ ಫೀಲ್ಡಲ್ಲಿ ಎಷ್ಟು ವರ್ಷ ಆಯ್ತಣ್ಣ ಇವ್ರ ಕಚ್ಚಿ? ನಮ್ಮ ಕಡೆ ಹಳೆ ಕುರಿ ಇದು ಭಾಳ ಇದು. ಹಾಂ. ಬಟ್ ಈ ಕುರಿ ಬಂದು ಹೆಸರು ಭಾಳ ಮಾಡ್ತಾನೆ. ನಿಮ್ಮ ಹತ್ರ ಬಂದ್ಮೇಲೆ ಭಾಳ ಹೆಸರು ಮಾಡೈತಣ್ಣ ಇದು? ಸಣ್ಣ ಮರಿ ಇದ್ದಾಗಿಂದ ತಂದಿದ್ದು. ಹಾಂ. ಆವಾಗಿಂದ ಬಂದಿದ್ದು ಹೆಸರ ಮಾಡಿ. ಅಣ್ಣ ನೀವೇನು ಇದನ್ನ ಸಂತೆಯಲ್ಲಿ ತಂದಿದ್ದ ಆಡ್ಸರ ಹತ್ರ ತಂದು ಹಂಗೆ ತಂದಿದ್ದು ಸಾಕಾಗಿ ಮರಿ ತಂದಿದ್ರಣ್ಣ ಹಂಗೆ? ಮರಿ ತಂದಿದ್ದು. ಹಾಂ. ಇದು ನಮಗೆ ಆಟ ಹಂಗೆ ಸ್ಟಾರ್ಟ್ ಆಯಿತು. ಅಣ್ಣ ಈಗ ಸಣ್ಣ ಮರಿ ಇದ್ದಾಗಿಂದ ಇಲ್ಲಿವರೆಗೆ ಎಷ್ಟು ವಯಸ್ಸು ಇರ್ಬೋದು ಅಣ್ಣ ಇದಕ್ಕೆ? 2.5 ವರ್ಷ. 2.5 ವರ್ಷ ಅಂದರೆ ಒಂದು ಮರಿ ಕುರಿಯಿಂದ 8 ವರ್ಷಕ್ಕೆ 2 ವರ್ಷ ಟೈಮ್ ಬೇಕಣ್ಣ. ನೀವು ಇದಕ್ಕೆ ಡೈಲಿ ಏನೇನು ಫುಡ್ ಹಾಕ್ತೀರಣ್ಣ? ಇದಕ್ಕೆ ಹುಳ್ಳಿ ಹಾಕ್ತೀವಿ ಬೆಳಗ್ಗೆ. ಹುಳ್ಳಿ ಹಾಕ್ತೀರಿ? ಆಮೇಲೆ ಹಾಲು ಹಾಕ್ತೀವಿ. ಹಾಂ. ಆಮೇಲೆ ಇದು ಹುಲ್ಲು ಹಾಕ್ತೀರಿ? ಈ ಭತ್ತದ ಹುಲ್ಲೇ ತಂದಿದ್ರಣ್ಣ ಎಲ್ಲ ಶೇಂಗಾ ಒಟ್ಟು ಅದು ನಿಕ್ತಾರೆ? ಎಲ್ಲ ತಂದಿದ್ದೀವಿ. ಅಂದರೆ ನೀವು ಕಣಕ್ಕೆ ಹಾಕೋಕ್ಕಿಂತ ಮುಂಚೆ ಮರಿ ಏನಾದ್ರು ಉಪವಾಸ ಹಾಕ್ತೀರಣ್ಣ? ಇಲ್ಲ ಅಣ್ಣ, ಲೋಡ್ ಮಾಡ್ಕೊಂಡು ತಂಬಿಡ್ತೀರಣ್ಣ? ನೋಡಿರಿ ಮತ್ತೆ ರೆಸ್ಟಿಗೆ ಕೊಂಡಿದ್ದೀವಲ್ಲ. ಹಾಂ. ಈಗ ಏನು ತಿನ್ನಲ್ಲ. ಅಂದರೆ ಕಣಕ್ಕೆ ಹಾಕೋಕ್ಕಿಂತ ಮುಂಚೆ ಉಳ್ಳಿ ಪಳ್ಳಿ ಏನೋ ತುರುಕ್ಬಾರ್ದು ಅಂತ ಹೇಳ್ತಾರಣ್ಣ, ಹಂಗೆ ನಡೀತಿದೆ. ಸೊ ನೋಡಿರಿ ಅಣ್ಣಾರ್ದು ಇದೆ ಮರಿ. ಸೊ ಇವತ್ತು ಯಾರ್ಯಾರು ಮರಿ ಆಟನ ನೋಡ್ತೀರಿ ಕಮೆಂಟ್ ಮಾಡಿರಿ. ಹೆಸರು ಇದ್ದಿದ್ದಿಲ್ಲ. ಹಾಂ. ಬಟ್ ಈ ಹೆಸರು ಹಾವೇರಿ ಡಿಸ್ಟ್ರಿಕ್ಟ್ ಹನಗಲ್ ತಾಲೂಕಿಗೆ ನಂಬರ್ 1 ಹೆಸರು ಮಾಡಿತ್ತು. ಆಲ್ ಕರ್ನಾಟಕ ಒಳಗೆ ಹೋದ್ರೂ ಈ ಹೆಸರು ಫೈಟರ್ ಅಂದ್ರೆ ಸಾಕು. ಹಾಂ ಹಾಂ. ನಮ್ಗೆ ಅಷ್ಟು ಇದು ಮಾಡಿರ್ತೀವಿ. ಸೊ ಎಲ್ಲರೂ ಪ್ರತಿಯೊಬ್ಬರು ನೋಡೇ ಇರ್ತೀರ. ಕೊಣ್ಣೂರು ಕಣದಲ್ಲಿ ಆಗಿತ್ತಂದರೆ ಲೈವ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ನಲ್ಲ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ್ಲಿಗೆ ಜನದ ಮೇಲೆ ಆಡೈತೆ ನೋಡಿರಿ ಕುರಿದು. ಸೊ ಇವತ್ತು ನ್ಯೂಸ್ ಐತೆ ಆಗ್ತಾರಂತಂದು ಗೊತ್ತಿಲ್ಲ ಆಗ್ತಾರಿಲ್ಲ ಅಂತಂದು. ಹಾಂ. ಈ ಟೈಪ್ ಮರಿ ಇದೆ. ಹಾಂ. ಎದಕ್ಕೆ ಹಾಕೊಂಡು ಹೊಂಟಿರಿ? ಹಾಂ. ಆಡಂಗಿಲ್ಲ ನಿಮ್ಮ ಮರಿ ಅಂತ ಹೇಳಿದ್ರು. ನಮ್ಮ ಮರಿನಾಗ ನಮ್ಮ ಕಾಂಪಿಟ್ ಇತ್ತು. ಹೊಡಿಲೇ ಬೀಳ್ಳೆ ಆ ಕಣ ಒಳಗೆ ಎಂಟ್ರಿ ಮಾಡ್ಬೇಕಂತಿತ್ತು ನಮ್ದು ಆಸೆ. ಅದೆಷ್ಟು ದುಡ್ಡು ಖರ್ಚಾಗಲಿ ನಮ್ದೇನು ದೊಡ್ಡ ಕಣ ನೋಡ್ಬೇಕಂತ ಒಂದು ಆಸೆ ಇತ್ತು. ಅದೇನಾಯ್ತು, ನಮ್ದು ಹಣೆ ಬಾರ ಚಲೋ ಇತ್ತು, ಎಲ್ಲ ದೇವ್ರ ರೀತಿ ಇತ್ತು. ಫಸ್ಟ್ ಸೆಕೆಂಡ್ ಆಯ್ತು. ಅಲ್ಲಿ ಬುಲೆಟ್ ಬೈಕ್ ಕೊಟ್ಟರಲ್ಲ, ಕ್ಯಾಶ್ ಇಸ್ಕೊಂಡ್ರೆ ಬೈಕೆ ತಗೊಂಡ್ರಣ? ಬೈಕೆ ತಗೊಂಡ್ರಣ ಅಂದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಎಷ್ಟು ಕೊಡ್ತಿದ್ರಣ ಅವ್ರು? ಅದಕ್ಕೆ ಕೊಟ್ಟಿದ್ರು ಅವರು ಚಸ್ಸಿ ರೇಟ್ ಕೊಟ್ಟರಣ. 60,000 ರೂಪಾಯಿ ಕೊಟ್ಟು ಬೈಕ್ ತಗೊಂಡಿನ. 60,000 ಕೊಟ್ಟು ಬೈಕ್ ತಗೊಂಡ್ರು. ನೋಡಿರಿ ಆಲ್ಮೋಸ್ಟ್ ಕೊಣ್ಣೂರು ಕಣದಲ್ಲಿ ಸೆಕೆಂಡ್ ಆದಮೇಲೆ ಅಣ್ಣಾರು ಬುಲೆಟ್ ಬೈಕೆ ತಗೊಂಡಿದ್ದಾರಂತೆ. ಸೊ ಕ್ಯಾಶ್ ಈ 20 ದಿವಸದಿಂದ ಎಚ್ ಎಫ್ ಡಿಲಕ್ಸ್ ಹೊಡುತ್ತೆ ಅಣ್ಣ. ಅಲ್ಲಿ ರೆನಾಲ್ಡ್ ಕಾರ್ ಇಟ್ಟಿದ್ರಲ್ಲ ಅಣ್ಣ, ಅಲ್ಲಿ ಕಾರ್ ಕೊಟ್ರ ಏನು ಅಕಸ್ಮಾತ್ ಕ್ಯಾಶ್ ಕೊಟ್ರಣ? ರೆನಾಲ್ಡ್ ಕಾರ್ ಕೊಟ್ರಣ ಅವರು? ಸೊ ನೋಡಿರಿ ಆಲ್ಮೋಸ್ಟ್ ಕಾರೇ ಕೊಟ್ಟಿದಾರಂತಂದ್ರೆ. ಸೊ ನೋಡಿ ಇದಿಷ್ಟು ಈ ಮರಿದ ಇನ್ಫಾರ್ಮೇಷನ್ನು. ಒಳ್ಳೆ ಟಾಪ್ ಮರಿ, ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥ ಮರಿ. ಸೊ ಇವತ್ತು ಆಟ ಎಲ್ಲ ನೋಡಿರಿ, ಕಮೆಂಟ್ ಮಾಡಿರಿ, ಮೆನ್ಷನ್ ಮಾಡಿರಿ. ಥ್ಯಾಂಕ್ಸ್ ಅಣ್ಣ.